ನನಗೆ ಗೊತ್ತಿತ್ತು ಇವತ್ತು ಸ್ವೀಟ್ ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಏನ್ ನಮ್ಮ ಜಾಜಕ್ಕೆ ಮಾಡಿರೋ ಸಾಧನೆ ಕಡಿಮೆನೇನೆ? ಯಾವಾಗ ಜಾಸ್ತಿ ಮಾಡಿದ್ದಾರೆ? ಏನಮ್ಮ ನೀನಂಥ ಸಾಧನೆ ಮಾಡಿದ್ದು? ಏನ್ ಸರಸರ ಅಂತ ಗಟಾರ ಕಸ ಹೊಡೆದೆ, ಇಲ್ಲ ಪಟಪಟ ಅಂತ ಬೀದಿ ಕಸ ಗುಡಿಸ್ದ್ಯಾ? ನಾನ್ ಮಾಡಿರೋ ಸಾಧನೆಯನ್ನ ನಾನೇ ಹೇಳ್ಕೊತೀನಿ. ಆ ಕಾಮೇಶ್ವರಿ ಲಾಸ್ಟ್ ವೀಕ್ 3 ಜೋಡಿಗಳಿಗೆ ಮದ್ವೆ ಮಾಡಿಸಿ ಪ್ರಚಾರ ಗಿಟ್ಟಿಸ್ಕೊಂಡಿದ್ಲು. ನಾನು ಇವತ್ತು 4 ಜೋಡಿಗಳಿಗೆ ಮದ್ವೆ ಮಾಡಿಸಿದೀನಿ. ಒಂದು ಜೋಡಿ ಜಾಸ್ತಿ, ಅದಕ್ಕೆ ಈ ಸ್ವೀಟ್. ಹೀಗೆ ನೀನು ಕಂಡು ಜೋಡಿಗಳಿಗೆಲ್ಲ ಮದುವೆ ಮಾಡಿಸಿ ಹನಿಮೂನ್ಗೆ ಅಂತ ಕಳಿಸ್ತಾ ಇರು. ಅವಕ್ಕೆ ಪತ 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 ಅಂತ ಮಕ್ಕಳಾಗ್ತಾ ಇರ್ಲಿ. ಇವನು ಪಾಪ ಇಲ್ಲಿ ಮಿಕ ಅಂತ ನೋಡ್ಕೊಂಡು ಕೂತಿರ್ತಾನೆ. ಸ್ವಲ್ಪ ಸುಮ್ಮನೆ ಇರಿ. ಅದು ಇಲ್ಲೋ ಯಾಕೋ ಹಾಕ್ಬಿಟ್ಟಿದ್ಯಾ? ನಂಗೆ ಈ ವಿಷಯ ಮುಂಚೆನೆ ಗೊತ್ತಿತ್ತು, ಅದಕ್ಕೆ ನಾನು ಸೀರಿಯಸ್ ಆಗಿರೋದು. ಅದು ನಿಂಗ್ 1 ಲಾಡು ಸಾಕಾಗಲ್ಲ ಅಂತ ನಂಗೆ ಗೊತ್ತು. ತಗೋ, ಇಡೀ ಬಾಕ್ಸ್ ನಿಂಗೆ. ಲಾಡು ತಿಂದು ಮಜಾ ಮಾಡು. ಯಾವ್ದೇ ಮಕ್ಕಳಿಗೆ ಲಾಲಿಪಾಪ್ ಕೊಟ್ಟು ಸಮಾಧಾನ ಮಾಡ್ದಂಗೆ ನನಗೆ ಲಾಡು ಕೊಟ್ಟು ಸಮಾಧಾನ ಮಾಡಬೇಡಿ. ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಯಾರ್ಯಾರಿಗೋ ಮದುವೆ ಮಾಡಿಸ್ತಿರಲ್ಲ, ನನಗೆ ಒಂದೇ ಒಂದು ಮದುವೆ ಮಾಡ್ಸೋದಕ್ಕೆ ನಿಮ್ ಕೈಲಿ ಆಗಲ್ವಾ? ಮದುವೆ ಆದ್ರೂ ಹನಿಮೂನಿನ ಭಾಗ್ಯ ಇಲ್ಲ. ಇನ್ನು ನಿನಗೆ ಮದುವೆ ಆಗೋದು ಹಾಗಿರ್ಲಿ, ಮುಂಚೆ ಕೂಡ ಆಗಿಲ್ಲ. ಆದ್ರೆ ರಸ್ತೆಯಲ್ಲಿ ಹೋಗೋರ್ಗೆ ಈ ಭಾಗ್ಯ ಎಲ್ಲ ಸಿಗ್ತಾ ಇದೆ. ಕೋಪ ಮಾಡ್ಕೊಬಿಡ ಕಣೋ. ನಾಳೆ ನಿನ್ನ ಜೀವನದಲ್ಲೂ ಆಗುತ್ತೆ ಕಣೋ. ನಾಳೆ ಆಗುತ್ತೆ, ನಾಡಿದಾಗುತ್ತೆ ಅಂತ ಕಾದು ಕಾದು ನನಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ ಕಣೋ. ಜಾಜಿ ಅವರು ಮಾತ್ರ ಸಾಮೂಹಿಕ ಮದುವೆಗಳೆಲ್ಲ ನನ್ನವರೆಗೂ ಬರೋದೇ ಇಲ್ಲ. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಇನ್ನೊಂದ್ಸಲ ಯಾವತ್ತಾದ್ರೂ ಸಿಗೋಣ, ಆಗ ನನ್ನ ಮಗನ್ಗೆ ನಿನ್ನ ಮಗಳು ತಂದ್ಕೊಂತೀನಿ. ನೀನು ನನ್ನ ಆಪ್ತ ಮಿತ್ರ, ಯಾವುದೇ ಕಾರಣಕ್ಕೂ ನೀನು ನಾನು ಹೋಗಿರಕ್ಕೆ ಬಿಡೋದಿಲ್ಲ. ಅಂದೆ ತಾಳುವ ಬಿಟ್ಬಿಡಿ ಬಾಬಾ. ಮತ್ತು ಮನೆ ಬಿಟ್ಟು ಹೋಗೋದ್ರಿಂದ ನಾನು ತಡಿತಾ ಇದ್ದೀನಿ. ತಡಿಬೇಡಿ, ಬಿಡಿ, ತಡಿಬೇಡಿ. 200 ರೂಪಾಯಿ ಕೊಡ್ತೀನಿ, ಬಿಟ್ಬಿಡಿ ಬಾಬಾ. ತಡಿಬೇಡಿ. ಅಯ್ಯೋ, 100 ಬಿಟ್ಟು ಬಿಡಿ. 100 ಡಿಸ್ಟರ್ಬ್ ಮಾಡ್ಬಿಡಿ, ಸುಮ್ಮನೆ ರೀ. ಬೇಡ, ಸುಮ್ಮನೆ ಆಚೆ ಕಡೆ ಹೋಗಿ ಕೆಲಸ ಹುಡ್ಕೊಂಡು ಮದುವೆಯಾಗಿ ಏನೋ ಸಾಧನೆ ಮಾಡ್ಕೊಂಡು ಈಚೆ ಬರ್ಬೇಕು ಅನ್ಕೊಂಡಿದ್ದೆ. ಅದಕ್ಕೆ ಯಾಕ್ರೆ ಅಡ್ಗಳು ಹಾಕ್ತೀರಾ? ಅವನು ಅಷ್ಟೆಲ್ಲ ಮಾಡ್ಕೊಂಡ್ ಬರ್ತಾನೆ ಅಂತ ಹೆಂಗ ಅಷ್ಟು ಖಚಿತವಾಗಿ ಹೇಳ್ತೀರಾ ಅಂತ. ಮನೆ ಬಿಟ್ಟು ಆಚೆಗೆ ಹೋದವರು ಎಷ್ಟು ಜನ ಸಿನಿಮಾ ಸ್ಟಾರ್ಗಳಾಗಿದ್ದಾರೆ ಹೇಳ ಅವ್ರದ್ದು. ಬೇಡ ಬಿಡಿ, ಕರ್ನಾಟಕ ಜನತೆಗೆ ಗೊತ್ತು. ಹೋಗ್ತಾ ಇರ್ಬೋದು. ಒಂದ್ 3 ಮಂತ್ಸ್ ಟೈಮ್ ಕೊಡು. ಯಾವ್ದಾದ್ರು ಸುಂದರವಾಗಿರೋ ಹುಡುಗಿನ ಹುಡುಕಿ ನಾನ್ ನಿನಗ್ ಮ್ಯಾರೇಜ್ ಮಾಡಿಸ್ತೀನಿ. ಜಾಜಿ ಅವರೇ, 6 ವರ್ಷದಲ್ಲಿ ಆಗದೆ ಇದ್ದಿದ್ದು 3 ತಿಂಗಳಲ್ಲಿ ಆಗುತ್ತಾ? ಯಾರು ನನ್ನ ಬಗ್ಗೆ ಯೋಚನೆ ಮಾಡಲ್ಲ. ಇಂಥ ಮನೇಲಿ ಇದ್ರಷ್ಟು ಹೋದ್ರಷ್ಟು. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆನ ಹಿಂದಿಡಬೇಡ, ಅದು ಅಶುಭ. ಹಿಂದೆ ಇಟ್ಟರೆ ಬ್ಯಾಲೆನ್ಸ್ ತಪ್ಪಿ ಬಿದ್ದೋಗ್ಬಿಡ್ತೀನಿ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಕ್ಕಿ ನಡೆ ಮುಂದೆ. ಜಾಜವ್ರೆ, ಇದೇ ಖುಷಿಗೆ ಲಾಡು ಕೊಟ್ಬಿಡಿ, ನಾ ತಿಂದು ಬಿಡ್ತೀನಿ. ಏನು ಯಜಮಾನ್ರೆ, 3 ದಿವಸದಿಂದ ಅನ್ನ ಜಾಸ್ತಿ ಮಾಡ್ತಾ ಇದೀನಿ, ನಾಯಿಗೆ ಹಾಕ್ತಾ ಇದೀನಿ. ಇಷ್ಟೇ ಆಗೋಯ್ತು. ಯಾಕೆ ಜಾಸ್ತಿ ಮಾಡ್ತಾ ಇದ್ಯಾ? ಇದಕ್ಕಿದ್ದಂಗೆ ಪದಪ ಏನಾದ್ರು ಬಂದ್ಬಿಟ್ರೆ ಆಗೇನ್ ಮಾಡ್ಲಿ? ಜಾಸ್ತಿ ಮಾಡ್ತಾ ಇದೀನಿ. ಆದ್ರೆ ಅವ್ನು ಬರ್ತಾನೆ ಇಲ್ಲ. ನಾಯಿಗೆ ಅನ್ನ ಹಾಕಿ ಹಾಕಿ ಅಭ್ಯಾಸ ಆಗೋಗಿದೆ. ನಾಳೆ ಏನಾದ್ರು ಅನ್ನ ಹಾಕ್ಲಿಲ್ಲ ಅಂದ್ರೆ ಅದು ಮನೆ ಒಳಗ್ ನುಗ್ಗಿ ನಿಮ್ ತಟ್ಟೆಗೆ ಬಾಯಿ ಹಾಕುತ್ತೆ. ಅಲ್ಲ, 3 ದಿನದಿಂದ ಆ ಪುಣ್ಯಾತ್ಮ ಪತ್ತೆನೇ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು ಅಂತೀನಿ. ಸಿಟ್ಟು ಮಾಡ್ಕೊಂಡು ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗಿದ್ದಾನೆ. ಅವನೇನು ಸಾಧನೆ ಮಾಡ್ತಾನೋ, ಇನ್ನೇನು ತಲೆನೋವು ತರ್ತಾನೋ, ಅವ್ನು ಹುಡ್ಕೊಂಡು ಇನ್ಯಾರು ಬರ್ತಾರೋ ಆ ದೇವ್ರಿಗೇ ಗೊತ್ತು. ಯಾರು ನೀವು? ನಾನ್ ಭವ್ಯ ಅಂತ. ಯಾರು ಬೇಕಾಗಿತ್ತು? ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವರಿದ್ದಾರ? ಬರೋರೆಲ್ಲ ಬರೀ ಆಯಮ್ಮನ್ ಹುಡ್ಕೊಂಡು ಬರೋರೇ ಆಗೋದ್ರು. ಎಸ್ ಐ ಆಮ್ ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಕೂತ್ಕೊಳ್ಳಿ. ಏನಾಗ್ಬೇಕಾಗಿತ್ತು? ಮೇಡಮ್, ನಾನು ಭವ್ಯ ಅಂತ ಒಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ. ಅವನಿಗೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಯು ಡೋಂಟ್ ವರಿಯಾ. ಪ್ರೀತಿಗೆ ವಯಸ್ಸು ಅಂತಸ್ತು ಯಾವ್ದು ಅಡ್ಡ ಬರಲ್ಲ. 15 ವರ್ಷ ಆಗಿದೆ ತಾನೆ? ಖಂಡಿತವಾಗ್ಲೂ ಆಗಿದೆ. ಹಾಗಿದ್ರೆ ಬಿಡಿ, ಬೇಕಿದ್ರೆ ಕತ್ತೆಗೂ ಕೊಟ್ಟು ಮದ್ವೆ ಮಾಡಿಸ್ಬೋದು. ನಮ್ಮ ಜಾತಕ್ಕೆ
ಯಾಕೆ ಹಾಕಿ ಕೇಳಿದ್ರು ಅಂತಂದ್ರೆ ಮೊನ್ನೆ ಮಿನಿಸ್ಟರ್ ಸಮ್ಮುಖದಲ್ಲಿ 16 ವರ್ಷದವ್ರಿಗೆಲ್ಲ ಮದುವೆ ಆಗೋಯ್ತು ಮೇಡಮ್. ಜಾಗಕ್ಕೆ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಹಾಕಿ ಕೇಳೋದು. ನಾನ್ ಪ್ರೀತಿಸ್ತಾ ಇರೋ ಹುಡುಗ ಅನಾಥ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಅವನನ್ನ ಹಿಂದೆ ಮುಂದಿಲ್ದವ್ರು ಅಂತ ಬೈತಾ ಇರ್ತಾರೆ. ಅನಾಥ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ತಂದೆ ತಾಯಿ ಅವನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ತಾ ಇಲ್ಲ. ಪ್ಲೀಸ್ ಹೇಗಾದ್ರೂ ಮಾಡಿ ನೀವೇ ಅವ್ರನ್ನ ಮದುವೆಗೆ ಒಪ್ಸಿ. ಡೋಂಟ್ ವರಿ ಭವ್ಯ, ಲವರ್ಸ್ ಅಪ್ಪ ಅಮ್ಮನ್ನ ಒಪ್ಸಿ ಮ್ಯಾರೇಜ್ ಮಾಡಿಸೋದ್ರಲ್ಲಿ ನಾನು ರಾಜ್ಯಕ್ಕೆ ನಂಬರ್ 1. ಎಷ್ಟೋ ಪೇಪರ್ಗಳಲ್ಲಿ ನನ್ನ ಫೋಟೋ ಬಂದಿತ್ತು, ನೋಡಿಲ್ವಾ? ಒಟ್ಟಿಗೆ 4 ಜೋಡಿಗಳಿಗೆ ಮ್ಯಾರೇಜ್ ಮಾಡಿಸಿದೀನಿ. ನಮ್ಮ ಜಾಗಕ್ಕೆ ನೀವ್ ಏನ್ ಅನ್ಕೊಂಡಿದ್ರ? ಏನೋ ಕಾಂತಿ ಪಿಂಚಿನ ಮೇಡಮ್, ಮಿನಿಸ್ಟರ್ ಚಿಲ್ಡ್ರನ್ಸ್ ಎಲ್ಲ ಮದುವೆ ಮಾಡಿಸ್ಬಿಟ್ಟಿದಾರೆ ಅವರು. ಅದು ನಮ್ಮ ಜಾಗಕ್ಕೆ ಶಪಥ ಅಂದ್ರೆ ಏನೇ ಮಂಗಮ್ಮನ ಶಪಥ ಇದ್ದ ಹಾಗೆ ಅಂತ. ಇವಳು ಶಪಥ ಏನಿಲ್ಲ, ಬರೀ ಊರವ್ರಿಗೆ ಮನೆಯವ್ರಿಗೆ ಏನಿಲ್ಲ. ಮತ್ತೆ ಅವ್ರಂತಾನೆ ಕರಿತೀನಿ, ಮ್ಯಾರೇಜ್ ಮಾಡಿಸ್ತೀನಿ. ಜಸ್ಟ್ ಅ ಮಿನಿಟ್. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಹೇಗಿದೆ ನಮ್ ಜೋಡಿ? ನೋಡು, ಈ ಡ್ರೆಸ್ಸಲ್ಲಿ ಹೇಗೆ ಮಿರಿ 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 ಅಂತ ಮಿಂಚುತ್ತಾ ಇದ್ದಾನೆ. ಹೊರಗಡೆ ಹೋಗಿ ಯಾವುದೋ ಹುಡುಗಿನ ಸೆಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಈಗ ನಾಟಕ ಮಾಡ್ತಾ ಇದ್ದಾನೆ. ನೀವು ಸಾಮೂಹಿಕ ಮದುವೆಗಳನ್ನ ಮಾಡಿಸ್ತಾರಲ್ಲ, ಅದನ್ನ ನೋಡಿ 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 ಸಾಕಾಗಿ ಬೇಸತ್ತು ಮನನೊಂದು ಜೀವನದಲ್ಲಿ ಜಿಗುಪ್ಸೆನ ಹೊಂದಿ ಆತ್ಮಹತ್ಯೆಗೆ ಶರಣಾಗೋದಕ್ಕಿಂತ ಮುಂಚೆ ಯಾವುದೋ ಹುಡುಗಿನ ಎತ್ತು ಹಾಕೊಂಡು ಬಂದ್ಬಿಟ್ಟಿದ್ದಾನೆ. ಏನೋ ಪದ್ದು ಸಿದ್ದು, ಪದ್ದು ಓಕೆ, ಸಿದ್ದು ಯಾಕೆ? ನಾನು ಪದ್ದಪ್ಪ ಅಲ್ಲ, ಸಿದ್ದಪ್ಪ, ಸಿದ್ದರಾಮಯ್ಯ ಅವರ ಫ್ಯಾನು. ದಪ್ಪನೇ ಆಗ್ಲಿ ಚಿತ್ತಪ್ಪನೇ ಆಗ್ಲಿ ನಮ್ಗೆಲ್ಲ ಒಂದೇ. ಏನು ಈ ಹುಡುಗಿನ ಇಷ್ಟಪಟ್ಟಿದ್ಯೇನಾ? ಇವನು ನನ್ನ ಲವರ್, ಇವನು ಅನಾಥ. ಇವ್ರು ಯಾರು ದಿಕ್ಕು ದೆಸೆ ಇಲ್ಲ ಅಂತ ನಮ್ಮ ಮನೇಲಿ ತಕರಾರು ಮಾಡ್ತಾ ಇದಾರೆ. ಯಾಕೆ ನಾವೆಲ್ಲ ಇಲ್ವಾ? ಇಲ್ಲಿ ಇಷ್ಟೊಂದು ಪೀಪಲ್ಸ್ ಇದೀವಿ, ಇಡೀ ಗಲಿ ಗಲಿ ವಂಶ. ಅಯ್ಯೋ, ಅದು ಗೊಲಿ ಗೊಲಿ ಅಲ್ಲ ರೀ, ಗಂಡು ಗಲಿ. ವಂಶನೇ ಅವನ ಜೊತೆ ಇದೆ. ಹಾಗಿದ್ಮೇಲೆ ಅವ್ನ್ ಹೇಗೆ ಆರ್ಫನ್ ಆಗ್ತಾನೆ? ನೀನ್ ಯಾಕೋ ಇವಳ ಹತ್ರ ನಾನು ಅನಾಥ ಅಂತ ಹೇಳ್ಕೊಂಡಿದ್ಯಾ? ನಾನು ಸಿದ್ದು, ಪದ್ದು ಅಲ್ಲ. ಗೊತ್ತು, ನಿನಗೆ ಕೋಪ ಬಂದಿದೆ ಅಂತ ಈ ರೀತಿ ಹೇಳ್ತಾ ಇದ್ಯಾ. ಅದಕ್ಕೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಅವನು ಸಿದ್ದು ಅಲ್ಲ, ನಮ್ಮ ಪದ್ದುನೇ. ಅವ್ನ ಮ್ಯಾರೇಜ್ ಆಗೋವರೆಗೂ ಅವನನ್ನ ನಾವು ಸಿದ್ದು ಅಂತಾನೆ ಕಾಲ್ ಮಾಡೋಣ. ಒಟ್ನಲ್ಲಿ ಅವ್ನ ಮ್ಯಾರೇಜ್ ಆದ್ರೆ ಸಾಕು. ನಮ್ಮ ಪೊದ್ದುಗೆ ಹೆಣ್ಣು ಸಿಗುತ್ತೆ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಸಿದ್ದು ಅಂತಿದ್ದಾನೆ, ಇವನು ಸಿದ್ದುನು ಪೊದ್ದುನು ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಳ್ಬೇಕು. ಅಬ್ಬಿ, ನಿಮ್ಗೆ ಕರೆಕ್ಟ್ ಆಗಿ ಐಸ್ ಕಾಣಿಸಿದೆ ತಾನೆ? ಮದ್ವೆ ಆಗೋವರೆಗೂ ಅವನ್ನ ಸಿದ್ದು ಅಂತಾನೆ ಕಾಲ್ ಮಾಡಿ. ಬಾಬಾ, ಅವನು ಕನ್ಫರ್ಮ್ ಆಗಿ ನಮ್ಮ ಪದ್ದುನೇ ಬಂದ್ಬಿಟ್ಟಿದ್ದಾನೆ, ಮದುವೆ ಮಾಡ್ಬಿಡೋಣ ಬಿಡಿ. ನಮ್ಮ ಅಪ್ಪ ಮುಂದೆ ತಕರಾರು. ಅಪ್ಪ ಅಮ್ಮಂದ್ರೆ ಇದ್ರೆ ತಕರಾರು ಮಾಡದೆ. ನೋಡು ಭವ್ಯ, ಜಾಜಿ ಜಂಬಲ್ದಿನಿ ನಿಂತು ಮ್ಯಾರೇಜ್ ಮಾಡಿಸಿದಾಳೆ ಅಂದ್ಮೇಲೆ ಎಲ್ರು ಒಪ್ಕೊಳ್ಳೇಬೇಕು. ಅಷ್ಟೇ ಅಲ್ಲ, ಪ್ರೋಗ್ರಾಮ್ಗೆ ಕಾರ್ಪೊರೇಟ್ರು, MLC, MLA, MP, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಎಲ್ರು ಬರ್ತಾರೆ. ದೊಡ್ಡ ನ್ಯೂಸ್ ಆಗುತ್ತೆ. ಅದಕ್ಕೆ ನೀವು ಹೇಳಿದ ಲಿಸ್ಟಲ್ಲಿ ಫಸ್ಟ್ ಯಾರನ್ನ ಕಳ್ಸೋಣ? ಪ್ರೈಮ್ ಮಿನಿಸ್ಟರ್ ಕಳ್ಸ್ಬೋಣ. ಕೆಲಸ ನೀವು ಮಾಡ್ತಾರಲ್ಲ, ನಾನು ಮಾಡಲ್ಲ. ನಾನೇ ಫೋನ್ ಮಾಡಿ ಕಾರಿಸ್ತೀನಿ. ಎಲ್ಲರೂ ನಿಮ್ರಂಗ ಅಂತ ಬೇಗ ಬನ್ನಿ, ಮದುವೆ ನಿಶ್ಚಿತಾರ್ಥ ಆಗ್ತಾ ಇದೆ. ಅದಕ್ಕೆ ನಾವು ಬಂದಿರೋದು. ನೀವು ಬಂಧುಗಳ? ಅಲ್ಲ, ಭವ್ಯನ್ ತಂದೆ ತಾಯಿ. ಮಗಳು ಮದುವೆ ನಿಶ್ಚಿತಾರ್ಥಕ್ಕೆ ನಾವು ಬರದೇ ಇರೋಕ್ಕಾಗತ್ತಾ? ನಮಸ್ಕಾರ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಆನಂದ ಅಂತ, ಭವ್ಯನ್ ತಂದೆ. ಇವಳು ನನ್ನ ಹೆಂಡತಿ ಅಮೃತ ಅಂತ. ನಿಮ್ಗೆ ಅಲ್ಲಿಗೆ ಬರೋದಕ್ಕೆ ಹೇಳಿದ್ದು? ಬರಬಾರ್ದೇನೆ ಕತ್ತೆ. ಮದುವೆ ನಿಶ್ಚಿತಾರ್ಥಕ್ಕೆ ನಾವು ಬರಬಾರ್ದಾ? ಗತಿಗೆಟ್ ಹೆಸರುಗತನೆ ಮದುವೆ ಮಾಡ್ಕೋಬೇಡ ಅಂತ ಬಡ್ಕೋತಾನೆ ಇದೀನಿ. ನೀ ನೋಡಿದ್ರೆ ಕದ್ದು ಮುಚ್ಚಿ ಇಲ್ಗೋಡ್ ಬಂದಿದ್ಯಾ? ಇವನು ಗದ್ಗೆಟ್ಟವನು ಅಂತ ನಿಮ್ಗೆ ಯಾರು ಹೇಳಿದ್ದು? ಇವನು ಗಂಡುಗಲಿ ವಂಶದ ಹುಡುಗ. ನೋಡಿ, ನೀವಿಬ್ರು ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡು ಅನುಭವಿಸ್ತಿರೋದು ಸಾಲ್ದ? ನನಗೆ ಹಣ ಆಸ್ತಿ ಇದ್ಯಾವುದೂ ಇಂಪಾರ್ಟೆಂಟ್ ಅಲ್ಲ. ನಾನು ಇಷ್ಟಪಟ್ಟವನ್ನ ನಾನು ಮದ್ವೆ ಆಗ್ತಾ ಇದೀನಿ. ದಯವಿಟ್ಟು ನನ್ನ ಪಾಡಿಗಿರಕ್ ಬಿಟ್ಬಿಡಿ. ಭವ್ಯ ಹೇಳ್ತಿರೋದು ನಿಜ. ಪ್ರೀತಿ ಒಂದಿದ್ರೆ ಬೇರೆ ಏನು ಬೇಕಾಗಲ್ಲ. ಹೌದೌದು, ನೀನ್ ಹೇಳ್ತಾ ಇರೋ ಸರಿಯಾಗಿದೆಯಮ್ಮ. ಬೆಳಗ್ಗೆ ತಿಂಡಿನೂ ಪ್ರೀತಿನೇ, ಮಧ್ಯಾಹ್ನದ ಊಟಕ್ಕೂ ಪ್ರೀತಿನೇ, ರಾತ್ರಿ ಊಟಕ್ಕೂ ಅದೇನೆ. ಹೌದು, ಈ ಮನೆ ಯಜಮಾನ್ರೆ ಯಾರು? ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ತಿಲ್ವಾ? ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನೋಡ್ತಾ ಇದ್ರೆ ಭವ್ಯ ಅವ್ರ ಅಮ್ಮ ಅಂತ ಹೇಳೋಕೆ ಆಗಲ್ಲ. ಅವ್ರ ಅಕ್ಕನ ತರ ಇದೀರಿ. ನಿಮ್ಮ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ನೀವು ಬಳಸ್ತಾ ಇರೋ ಸೋಪ್ ಯಾವುದು? ಸೋಪ್ ಅಲ್ಲ, ಹೀಗೆಕಾಯಿ.
ಸಖತ್ ಕಾಮಿಡಿ ಮಾಡ್ತೀರಪ್ಪ. ಥ್ಯಾಂಕ್ ಯು. ನೀವು ಅಷ್ಟೇ ಈ ಮನೆ ಯಜಮಾನನ್ ತರ ಕಾಣಿಸಲ್ಲ, ಕಾಲೇಜ್ ಹುಡುಗನ್ ತರ ಕಾಣಿಸ್ತಿದ್ದೀರಾ. ಚಡ್ಡಿ ಹಾಕೊಂಡ್ಬಂದ್ರಂತೂ ಹೈಸ್ಕೂಲ್ ಹುಡುಗನೇ. ಓಡೋಗಿ ಹಾಕೊಂಬರ್ಲಾ? ಸರಿ ಬಿಡಿ, ಚಡ್ಡಿ ಬಿಟ್ಟೆ. ನೋಡಿ, ಇವ್ನ್ಗೆ ಯಾರು ದಿಕ್ಕಿಲ್ಲ ಅಂತ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವ್ನ್ಗೆ ನಾವಿದ್ದೀವಿ. ನೀವಿದ್ದೀರಮ್ಮ, ಆದ್ರೆ ಹುಡುಗನಿಗೆ ಏನಾದ್ರು ಆಸ್ತಿ ಅಂತಸ್ತು ಏನಾದ್ರು? ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ದು ಗಲಿ ಗಲಿ ಗೊಲಿ ಅಲ್ಲ ರೀ, ಗಂಡು ಗಲಿ. ಆ ವಂಶ ಅನ್ನೋದನ್ನ ಮರಿಬೇಡಿ. ಹೀಗೆ ಮಾತಾಡ್ತಿದ್ರೆ ಏನೋ, ನಾವು ಇನ್ನೊಂದ್ ಕಡೆ ಪಿಂಡ ಇಡಕ್ ಹೋಗ್ಬೇಕು, ಅಲ್ಲಿ ಲೇಟ್ ಆಗ್ಬಿಟ್ರೆ ಅಲ್ಲಿರೋ ಕಾಯಿಗಳು ಹಾರೋಗ್ಬಿಡುತ್ತೆ. ಶಾಸ್ತ್ರಿಗಳೇ, ಇಂಥ ವಿಷಯದಲ್ಲಿ ಅರ್ಜೆಂಟ್ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ನಾಳೆ ನೀವು ಪುರ್ಸೊತ್ ಮಾಡ್ಕೊಂಡು ಆರಾಮಾಗಿ ಬನ್ನಿ, ಅಷ್ಟೊತ್ತಿಗೆ ನಾವೆಲ್ಲ ಮಾತುಕತೆ ಮುಗಿಸಿರ್ತೀವಿ. ಸರಿ, ಇಲ್ಲಿ ಬಂದಿದ್ದಕ್ಕೆ ಕೊಡೋದು ತಗೊಳ್ಳೋದು ಏನಾದ್ರು ಇದೆಯಾ? ಒಳ್ಳೆದಾಗಲಿ ಕಣಯ್ಯ, ಒಳ್ಳೆ ಮನೆ ಸೇರ್ತಾ ಇದೆಯಾ. ಶೀಘ್ರ ಬೇಗ ಕಲ್ಯಾಣ ಪ್ರಾಪ್ತರಸ್ತು. ಪಿಂಡ ನಾಯಿ ತಿನ್ನ ಕಣಯ್ಯ, ಅದು ಯಾವ ಹುಡುಗಾಳ ಮೆಸೇಜ್ ಬಂದಿದೆ, ನಾನು ಬರ್ತೀನಿ. ಜಸ್ಟ್ ಮಿನಿಟ್. ಚಂಪಾ, ಭವ್ಯಾರ್ ತಂದೆ ತಾಯಿಗೆ ರುಚಿಯಾಗಿ ಅಡಿಗೆ ಮಾಡಿ ಅವ್ರನ್ನ ಮೆಚ್ಚು. ಯಾವುದೇ ಕಾರಣಕ್ಕೂ ಅವ್ರ ತಕರಾರು ತೆಗಿಬಾರ್ದು. ನಲ್ಲಿ ನಮ್ಮ ಪದ್ದು ಭವಿನ ಮ್ಯಾರೇಜ್ ಆದ್ರೆ ಸಾಕು. ಸಾಕು. ನಿಮ್ದು ತುಂಬಾ ದೊಡ್ಡ ಕೈ. ಸ್ವಲ್ಪ ಗೊಜ್ಜು ಬಡಿಸಿ. ಸಾಕಾ ಅಥವಾ ಇನ್ನ ಬಡ್ಸ್ಲಾ? ರುಚಿ ನೋಡಿ ಹೇಳ್ತೀನಿ. ನಮ್ಮನೇಲೇ ನನಗೆ ಇಷ್ಟೊಂದು ಸತ್ಕಾರ ಮಾಡಿದ್ರೆ ಹೇಗೆ? ಆಯ್ತು, ಖಾಲಿ ಆದ್ಮೇಲೆ ಬಡಿಸ್ತೀನಿ, ಇವಾಗ ತಿನ್ನಿ. ಸ್ವಲ್ಪ ಸಾರು ಬಿಡಿ. ಸ್ವಲ್ಪ ಗೊಜ್ಜು ಬಡಿಸ್ತೀಯಾ? ಇನ್ನೊಂದ್ ಸ್ವಲ್ಪ. ಖಾಲಿ ಆದ್ಮೇಲೆ ಹೇಳ್ತೀನಿ. ಅಮೃತ ಅವ್ರೆ, ನೀವು ನಿಮ್ಮ ಕೈಯಾರ ಸ್ವಲ್ಪ ಉಪ್ಪಿನಕಾಯಿ ಹಾಕ್ತೀರಾ? ಉಪ್ಪಿನಕಾಯಿ ಜಾಸ್ತಿ ತಿಂದ್ರೆ BP ಬಂದ್ಬಿಡುತ್ತೆ. ಅಯ್ಯೋ ಅಮೃತ ಅವ್ರೆ, ನಿಮ್ಮ ಕೈ ಯಾಕೆ ಇಷ್ಟೊಂದು ಬಿಸಿ ಆಗಿದೆ? ನಿಮ್ಮನ್ನ ನೋಡ್ತಾ ನೋಡ್ತಾ ಮೈಯೆಲ್ಲ ಬಿಸಿ ಆಗ್ತಾ ಇದೆ. ಭೋಜನ ಭರ್ಜರಿಯಾಗಿತ್ತು. ತಗೊಳ್ಳಿ, ಬಾಳೆಹಣ್ಣು, ಎಲೆ, ಅಡಿಕೆ. ಎರಡಕ್ಕೆನ ನಾನು ಮಡಚ್ಕೊಟ್ರೆ ಮಾತ್ರ ತಿನ್ನೋದು. ಅಷ್ಟೇ ತಾನೇ, ನಾನೇ ಮಚ್ಕೊಡ್ತೀನಿ. ಹೀಗಾದವರು ಹೀಗ ನಡ್ಕೊಳ್ಳೋದು. ನಿಂಗೆ ಮದುವೆ ಆಗಿದೆ ಅನ್ನೋ ಜ್ಞಾನ ಬೇಡ? ಮಾಡ್ಕೊಳ್ಳಿ, ನಮಗೇನು? ಅವರು ಬೀಗರಾಗೋರು ಕಣೋ. ಅಯ್ಯೋ, ಬೀಗದ ಗಾಯ ನೋಡಿ. ಒಟ್ಟಿನಲ್ಲಿ ನಮ್ಮ ಪದ್ದುಗೆ ಮದುವೆ ಆಗ್ಬೇಕು, ಅದಕ್ಕೋಸ್ಕರ ನಾವ್ ಈ ತರ ನೈಸ್ಗಳನ್ನ ಮಾಡದೆ. ಅಮೃತ ಅವ್ರೆ, ನೀವು ಡಿಗ್ರಿನ ಯಾಕೆ ಕಂಪ್ಲೀಟ್ ಮಾಡ್ಲಿಲ್ಲ? ಡಿಗ್ರಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ನನಗೂ ಆಸೆ ಇತ್ತು. ಆದ್ರೆ ಕಾಲೇಜ್ ಕ್ಯಾಂಪಸ್ಸಿಂದ ಸೀದಾ ಅಸೆಂಬ್ಲಿ ಮೇಲೆ ಕೂರಿಸಿ ಮದುವೆ ಮಾಡ್ಬಿಟ್ರಲ್ಲ, ಹಾಗಾಗಿ ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ ನನ್ನ ಮದುವೆ ಆಗೋಯ್ತು. ಅಂತ ಕೆಲಸ ಆಗೋಯ್ತು. ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಪ್ಪ. ಇನ್ನೊಂದು ಬಾಳೆಹಣ್ಣು. ನಾನು ಹಳ್ಳಿಯಿಂದ ಬಂದೆ, ಅಷ್ಟರಲ್ಲಿ ನನಗೂ ಈ ವಂಶಕ್ಕೂ ಒಂಥರ ಲಿಂಕ್ ಬೆಳೀತು. ನಮ್ಮ ಯಜಮಾನ್ರು ನನಗೆ ಇಲ್ಲೇ ಇದ್ಬಿಡು ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಕುಟುಂಬದಲ್ಲಿ ಒಬ್ಳಾಗಿ ಉಳಿದ್ಬಿಟ್ಟೆ. ಇನ್ನೂ ಇಲ್ಲ, ನಮ್ಮ ಯಜಮಾನ್ರು ಒಪ್ಕೊಂಡ್ರೆ ಮದುವೆ ಆಗ್ತೀನಿ. ಬಿಡಿ ಬಿಡಿ, ನಮ್ಮ ಯಜಮಾನ್ರು ನೋಡಿದ್ರೆ ಕಷ್ಟ. ಸ್ವಲ್ಪ ಹೊತ್ತು ಹೋಗ್ಲಿ. ರಾಹುಕಾಲ ಕಳೆದ ಮೇಲೆ ಮದುವೆ ವಿಷಯನ ಜಾಮ್ ಅಂತ ಮಾತಾಡೋಣ. ಈಗ ಮದುವೆ ವಿಷಯಕ್ಕೆ ಬರೋಣ. ನಮಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಿಮ್ಮ ಹುಡುಗ ಅನಾಥ ಅಲ್ಲ ಅಂತ. ಆದ್ರೆ ಅವನ ಮಾತು ಇಲ್ಲಿ ಎಷ್ಟು ಮಟ್ಟಿಗೆ ನಡೆಯುತ್ತೆ ಅನ್ನೋದನ್ನ ನಾವ್ ಇಲ್ಲೇ 3 ದಿನ ಇದ್ದು ನೋಡ್ತೀವಿ. ಏನಂತೀರಿ ನೀವು? ಹೌದೌದು, ಇಲ್ಲಿ ಇದ್ರೇ ನಮಗೆ ಗೊತ್ತಾಗೋದು ನಿಜವಾದ ಬಣ್ಣ ಏನು ಅಂತ. ನನ್ನ ಬಣ್ಣನಾ? ಕುಟುಂಬದ ಬಣ್ಣ. ಯಾಕೆ? ಒಂದ್ ವಾರ ಇಲ್ಲೇ ಇದ್ದು ಎಲ್ಲರನ್ನೂ ಚೆಕ್ ಮಾಡಿ. ಒಂದು ವಾರ ಇಲ್ಲೇ ಇರ್ತೀನಿ, ಆದ್ರೆ ಚಂಪನ ಅಡ್ಗೆ ಮಾಡಿ ಹಾಕ್ಬೇಕು. ಒಂದ್ ವಾರ ಇದ್ರು ಅಷ್ಟೇ, ಒಂದ್ ವರ್ಷ ಇದ್ರು ಅಷ್ಟೇ, ನಾನೇ ಅಡ್ಗೆ ಮಾಡಿ ಹಾಕೋದು. ಅಡ್ಗೆ ಮನೆ ಬೀಗದ ಕೈ ನನ್ನ ಹತ್ರನೇ ಇರುತ್ತೆ. ನೀನಂತೂ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀಯ ಅಂದ್ರೆ, ಹಾಗಲಕಾಯಿ ಗೊಜ್ಜಂತೂ ಸೂಪರ್. ಮುಖ ನೋಡ್ಕೊಂಡು ತಿಂತಾ ಇದ್ರೆ ಕಹಿನೇ ಗೊತ್ತಾಗಲ್ಲ ಅಂತೀನಿ. ಮನಸ್ಸು ಸಿಹಿಯಾಗಿದ್ರೆ ಗೊಜ್ಜಿನ ಕಹಿ ಗೊತ್ತೇ ಆಗಲ್ಲ. ಪಾಂಡುರಂಗ ಅವರೇ, ನೀವು ಅಷ್ಟೇನೆ.
ದೊಡ್ಡ ಮನ್ಸು ಮಾಡಿ ಸ್ವಲ್ಪ ಹುಡುಗನ್ಗೆ ಬಂಡವಾಳ ಹಾಕೊಟ್ರೆ ಅವನು ಉದ್ಯೋಗ ಮಾಡ್ಕೊಂಡಿರ್ತಾನೆ. ಅಯ್ಯೋ ಅದಕ್ಕೇನಂತೆ ಕೊಟ್ಟೋಣ ಬಿಡಿ. ಯೋಚನೆ ಮಾಡ್ತೀರಾ? ಒಂದು 10 ಲಕ್ಷ ಕೊಟ್ರೆ ಸ್ವಂತ ಉದ್ಯೋಗನೇ ಮಾಡ್ಕೊಂಡಿರ್ತಾನೆ. ಇದು ಯಾಕೋ ಸ್ವಲ್ಪ ಅತಿ ಆಯ್ತು ಅನ್ಸಲ್ವ? ಮುಟ್ಟಿ ಮಾತಾಡ್ಸೋದೇನು, ಕೈ ಅಂತ ಕೈ ಎಳೆಯೋದೇನು ಚೆನ್ನಾಗಿ ಕಾಣಿಸಲ್ಲಪ್ಪ. ಏನೂ ಗೊತ್ತಾಗಲ್ಲ. ಈಗಿನ ಕಾಲದಲ್ಲಿ ಮುಟ್ಟಿ ಮುಟ್ಟಿ ಮಾತಾಡ್ಸೋದೇ ಲೇಟೆಸ್ಟ್ ಫ್ಯಾಷನ್. ತಟ್ಟಿ ತಟ್ಟಿ ಮಾತಾಡ್ಸೋದು. ಶಿವ ಶಿವ, ಸದ್ಯ ನನ್ನನ್ನು ಯಾರು ಹೀಗೆ ಮುಟ್ಟಿ ಮುಟ್ಟಿ ಮಾತಾಡ್ಸ್ಲಿಲ್ಲಪ್ಪ. ರಾತ್ರಿ ಬಂದರೆ ಏನು ತೊಂದರೆ, ಶಾಂತಿ ನೆಮ್ಮದಿ ಇಲ್ಲ ನಂದೊರೆ. ಪಾಂಡುರಂಗ ಅವರೇ, ನೀವೇನು ಮೆಟ್ಲು ಕೆಳಗೆ ಮಲ್ಕೋತಾ ಇದ್ದೀರಾ? ನನಗಿಲ್ಲೇ ಆರಾಮು, ಯಾರು ತುಳ್ಕೊಂಡು ಹೋಗಲ್ಲ ನೋಡಿ. ಅಂದ್ರೆ ನಿಮ್ಮನ್ನ ತುಳಿಯೋರು ಇದ್ದಾರಾ? ನೀವೇ ಇದ್ದೀರಲ್ಲ ಮುಂಗಾರು ಮಳೆ ಪೂಜಾ ಗಾಂಧಿ ತರ. ನಮ್ ಕಡೆನೆಲ್ಲ ನಾಯಿಗಳನ್ನ ಮೆಟ್ಲು ಕೆಳಗೆ ಮಲಗಿಸ್ತೀವಿ. ನಾಯಿ ಅಂದ್ರೆ ಯಾರು? ಶ್ರೀಮನ್ ನಾರಾಯಣ ಶೇಷ ಶಯನ. ಅವನೇ ಅದನ್ನು ಬಿಟ್ಟು ಮೆಟ್ಲು ಕೆಳಗೆ ಮಲ್ತಾನೆ ಅಂದಮೇಲೆ ನಾನು ಯಾವ ಲೆಕ್ಕ? ನಮ್ಮ ಮನೆಗೆ ಯಾರೇ ಬರಲಿ ಮೊದಲು ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲಿ ಮಲ್ಗೋದು. ನಾನೊಂದು ಮಾತು ಕೇಳ್ತೀನಿ, ನೀವು ತಪ್ಪಾಗಿ ತಿಳ್ಕೊಬಾರ್ದು. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಎಲ್ಲಿಂದ ಬಂತು? ಅರೇಂಜ್ ಮ್ಯಾರೇಜು. ನಾನು ನಿಮ್ಮ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ. ನಿಮ್ಮ ಗಂಡ ಹೆಂಡ್ತಿರ ಸಂಬಂಧ ಅಷ್ಟೇನು ಚೆನ್ನಾಗಿಲ್ವಂತೆ. ಈ ಅರೇಂಜ್ ಮ್ಯಾರೇಜ್ ಹಣ ಬರವೇ ಇಷ್ಟು ಬಿಡಿ. ಅದೇ ಲವ್ ಮ್ಯಾರೇಜ್ ಆಗಿದ್ದಿದ್ರೆ ಹಕ್ಕಿ ಹೇಳ್ತಾರ ಸ್ವಚ್ಛಂದವಾಗಿ ಹಾರಾಡ್ಕೊಂಡಿರ್ಬೋದಿತ್ತು. ನೀವೇನಂತೀರಾ? ನನಗೇನೋ ಮದುವೆ ಆಯಿತು, ಇನ್ನು ಲವ್ ಎಲ್ಲಿಂದ ಬಂತು? ನನ್ನ ಹೆಂಡತಿಗೆ ಪ್ರೀತಿ ಮಾಡೋದಕ್ಕೆ ಪುರ್ಸೋತೇ ಇಲ್ಲ. ಈಗ ನನ್ನನ್ನು ನೋಡಿ ನಿಮ್ಮನ್ನು ನೋಡ್ತಾ ಇರಬೇಕು ಅನ್ಸುತ್ತೆ, ನಿಮ್ಮ ಮಾತಾಡಿಸ್ತಾ ಇರ್ಬೇಕು ಅನ್ಸುತ್ತೆ, ಮುಡ್ತಾ ಇರಬೇಕು ಅನಿಸ್ತಿರುತ್ತೆ. ಲವ್ ಅಂತೀರಾ? ಅಯ್ಯೋ, ನಿಮ್ಮ ಗಂಡ ಇದಾರಲ್ಲ, ಅದು ಒಂದಿದೆ, ಹೋತನ್ ಗಡ್ಡ ಇದ್ದಂಗೆ ಕೆಲಸಕ್ಕೆ ಬರಲ್ಲ. ನೀವು ಈ ಮನೆ ಬೀಗ್ರಾಗೋರು, ನೀವ್ ಸಂತೋಷವಾಗಿದ್ರೆ ಮದ್ವೆನೂ ಚೆನ್ನಾಗಿ ನಡೆಯುತ್ತೆ. ಮನೆ ನೋಡಿದ್ಮೇಲೆ, ನಿಮ್ಮನ್ನ ನೋಡಿದ್ಮೇಲೆ ಸಂಬಂಧ ಬೆಳೆಸಲೇಬೇಕು ಅನಿಸ್ತಿದೆ. ಈ ಮನೆ ಜೊತೆ ಸಂಬಂಧ ಬೆಳೆಸೋದು, ಈ ಮನೆಗೆ ಬೀಗ್ರ ಹಾಕೋದು ಅಂತ ನಾನು ಆ ಅರ್ಥದಲ್ಲಿ ಹೇಳಿದೆ. ಸರಿ ಸರಿ, ತುಂಬಾ ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ನಾನು ಎಲ್ರಿಗೂ ಕಾಫಿ ಕೊಡ್ಬೇಕು. ಹಾವಿ ಬೀಗರು ಇಲ್ಲೇ ಟಕ್ಟಕ ಅಂತ ಠಿಕಾಣಿ ಹೂಡ್ಬಿಟ್ಟಿದಾರಲ್ಲೋ. ಜಾಜಿ ಬೇರೆ ಪದ್ದು ನಮ್ಮದೇ ವಂಶದವನು ಅಂತ ಹೇಳ್ಬಿಟ್ಟಿದ್ದಾರೆ. ಹೆಚ್ಚುಗಳು ಸರ್ರ ಮೇಲಕ್ಕೆ ಹೋಗ್ತಾ ಇದ್ದಾವೆ. ನಮ್ದು ಗಂಡುಗಳ ವಂಶ ಹಳೆ ಕಾಲದ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇದೆ ಅಂತ ತಪ್ಪು ತಿಳ್ಕೊಂಡು ಯಾಕೆ ಬುಕ್ ಮಾಡಿದಿರಿ, ಎಷ್ಟು ದಿನ ಮದುವೆ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಎಷ್ಟು ದಿನ ಮದುವೆ ಮಾಡಿದ್ದೇನೋ, ತಾಳಿ ಕಟ್ಟೋದು ಎಷ್ಟೊತ್ತ 1 ನಿಮಿಷದಲ್ಲಿ ಟಕ್ ಅಂತ ಕಟ್ಬಿಡ್ಬೋದು. ಇನ್ನೇನು ದಿನ ಎಲ್ಲ ಟಕ್ ಟಕ್ ಅಂತ ತಾಳಿ ಕಟ್ತಾ ಕೂತಿರ್ತಾರ? ನೋಡು, 1 ನಿಮಿಷದಲ್ಲಿ ಟಕ್ ಅಂತ ತಾಳಿ ಕಟ್ಟೋ ಕೆಲಸನ ಮಾಡಿ ಮುಗಿಸ್ಬಿಡು. ನನಗನ್ಸುತ್ತೆ ಆ ಹೆಂಗಸೆ ಸರಿ ಇಲ್ಲ ಅಂತ. ಯಾಕೋ ಈ ಮದುವೆ ಇಷ್ಟ ಇಲ್ಲಪ್ಪ. ನೀವೇ ಮುಂದೆ ನಿಂತು ಮದುವೆ ಮಾಡಿಸಿ, ಆಮೇಲೆ ಬಂದು ನಾನು ಸೇರ್ಕೊಳ್ತೀನಿ. ಐ ಕಾಂಟ್ ಯು ಅಂಡರ್ಸ್ಟ್ಯಾಂಡ್. ಪದ್ದುಗೆ ಮದ್ದಿಗೆ ಕಾಲ ಕೂಡ್ ಬಂದಿದೆ. ಅದು ಅಲ್ಲದೆ ಅಪರೂಪಕ್ಕೆ ಸಂಬಂಧ ನಮ್ಮ ಮನೆಗೆ ಹುಡ್ಕೊಂಡು ಬಂದಿದೆ. ಇಂಥ ಟೈಮಲ್ಲಿ ನೀವೆಲ್ರಿ ಹಾಳಾಗೋಗ್ತೀರಾ? ಮದುವೆಗೆ ನಾನು ಖರ್ಚು ಮಾಡಿದ್ರೆ ನನಗೆ ಬಂದ ಭಾಗ್ಯ ಏನು? ಹಾಗೆ ಹೇಳ್ತೀರಾ ಹಬಿ? ಮದ್ವೆ ಮಾಡಿಸಿ ಹನಿಮೂನ್ಗೆ ಅಂತ ಪದ್ದನ ಆ ಕಡೆ ಕಳಿಸಿ, ನಾವ್ ಈ ಕಡೆ ಹೋಗೋಣ. ನಿಮ್ ಮನೆಯಲ್ಲಿ 3 ದಿನ ಹ್ಯಾಕ್ ಕಳೆದ್ವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಆದ್ರೂ ನಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ಲಿಲ್ಲ ನೋಡಿ. ಯಾಕೆ? ಹುಡುಗ ಚೆನ್ನಾಗಿಲ್ವಾ? ಇವತ್ತಲ್ಲ ನಾಳೆ ಕೆಲಸ ಸಿಗುತ್ತೆ. ಪಟ್ ಪಟ್ ಅಂತ ಮದುವೆ ಮಾಡ್ಕೊಟ್ಬಿಡಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರನೇ ಸಿಗದೆ ನಮ್ಮ ಮಗಳನ್ನ ಹೇಗೆ ನಿಮ್ಮನೆ ಕೊಡಕ್ಕಾಗುತ್ತೆ? ಈಗಂತ ಪ್ರಾಬ್ಲಮ್ ಏನಾಯ್ತು ಅಂತ ನಾನು ಇನ್ನೂ ಅವ್ರಿಗೆ ಜ್ಯೂಸ್ ಕೊಟ್ಟಿಲ್ವಲ್ಲ, ಅದಕ್ಕೆ ಅವ್ರಿಗೆ ಕೋಪ. ಚಂಪಾ, ಟೈಮ್ಗೆ ಜ್ಯೂಸ್ ಕೊಡ್ಬೇಕು ಅಂತ ಹೇಳಿಲ್ವೇನೆ, ಯಾಕೆ ಹೀಗ್ ಮಾಡ್ದೆ? ನೀವ್ ಹೇಳಿದ್ರೆ ಅಂತ ಈ ಬೀಗಪ್ಪ ನೋಡ್ ನನಗೂ ಸಾಕಾಗೋಯ್ತು. ನಂಗೆ 1 ವಾರ ರಜಾ ಬೇಕು, ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ. ಇಂಥ ಟೈಮಲ್ಲಿ ರಜಾ ಕೇಳ್ತಾರೇನೆ? ನಿನ್ ರಜನ ಕ್ಯಾನ್ಸಲ್ ಮಾಡ್ಕೊಂಡು ಅಡ್ಗೆ ಮಾಡೋದನ್ನ ಶುರು ಹಚ್ಕೋ. ಕ್ಯಾನ್ಸಲ್ ಮಾಡ್ಕೊ ಅಂತ ಹೇಳೋದಕ್ಕೆ ನೀವ್ ಯಾರ್ರಿ? ಅದನ್ನ ನಮ್ಮ ಯಜಮಾನ್ರು ಹೇಳ್ಬೇಕು. ನಮ್ಮ ಯಜಮಾನ್ರು ಇಟ್ಕೊಳ್ರಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಭವಿಸೋದ್ ಕಾಣ್ತಾ ಇಲ್ವೇನೋ? ನೀವ್ ಇಲ್ಲಿ ಹೀಗೆ, ಆ ವಯ್ಯಲ್ಲಿ ಹಾಗೆ. ಮನೇಲಿ ಗೆಸ್ಟ್ಗಳು ಇರ್ಬೇಕಾದ್ರೆ ರಜಾ ಹಾಕ್ತೀನಿ ಅಂತ ಹೇಳ್ತಾಳಲ್ಲ, ಮೊದ್ಲು ಇವಳು ರಜನ ಕ್ಯಾನ್ಸಲ್ ಮಾಡ್ತ್ರಿ. ಸ್ವಲ್ಪ ಇರ್ರಿ, ಹೊದ್ದು ವಿಷಯನ ಸೆಟ್ಲ್ ಮಾಡೋಣ ಅಂದ್ರಿ. ಅದನ್ನ ಬಿಟ್ಟು ನಮ್ಮಲ್ಲೇ ಗಲಾಟೆ ಮಾಡ್ತಾ ಇದ್ರೆ ಬಂದವ್ರು ನೋಡಿ ತಪ್ಪು ತಿಳ್ಕೊಳ್ಳಲ್ವೇನ್ರಿ? ಸಲಿಗೆ ಕೊಟ್ರೆ ತಲೆ ಮೇಲೆ ಕುತ್ಕೋತಾರೆ. ನೀವ್ ಹೇಳಿದ್ರಿ ಅಂತ ಸುಮ್ನೆ ಇದ್ದೀನಿ.
ಆದಷ್ಟು ಬೇಗ ನಿಶ್ಚಿತಾರ್ಥ ಕಾರ್ಯ ಮುಗಿಸಿ ಅವ್ರನ್ನ ಹೊರಗಟ್ಟಿ. 10 ಲಕ್ಷ ರೂಪಾಯಿ ಅವನಿಗೊಂದು ಸೈಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿಂದ ತರೋದು? ಐ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಪದ್ದು ಮದ್ವೆ ಆದ್ಮೇಲೆ ಅವ್ನ ಜೀವನ ನೋಡ್ಕೋಬೇಕೋ ಬೇಡವೋ, ಅದಕ್ಕೆ ಸಣ್ಣದಾಗಿ ಒಂದ್ ಸೈಟ್ ಕೊಟ್ಬಿಡಿ, ಕೈಗೊಂದು 10 ಲಕ್ಷ ರೂಪಾಯಿ ಕೊಟ್ಬಿಡಿ, ಸೆಟ್ಲ್ ಆಗ್ಬಿಡ್ತಾನೆ. ನಮ್ಗೆ ಸಾಲ್ತಾ ಇಲ್ಲ, ಅವನಿಗೆ ಎಲ್ಲಿಂದ ತರೋದು? ಈಗೇನು ಕೊಡ್ತೀರೋ ಅಥವಾ ಜಾಯಿಂಟ್ ಅಕೌಂಟ್ಗೆ ಕೈ ಹಾಕ್ಲೋ? ನೀವು ಅಲ್ಲಿಗೆಲ್ಲ ಕೈ ಹಾಕಕ್ ಹೋಗ್ಬೇಡಿ. ಸರಿ ಬಿಡಿ, ನಾನೇ ಕೊಡ್ತೀನಿ. ದಿನ ಚೆನ್ನಾಗಿದ್ಯಾ? ಯಾರಾದ್ರೂ ದಿನ ನೋಡ್ಕೊಂಡು ಕಾಯ್ಕೊಂಡು ಕುತ್ಕೊಳಕ್ಕಾಗತ್ತಾನೆ? ಪ್ರತಿ ದಿವಸ ಪ್ರತಿ ಕ್ಷಣ ಎಲ್ಲವೂ ಚೆನ್ನಾಗಿರುತ್ತೆ. ಏನು ಇಂಗ್ಲಿಷ್ನವ್ರು ಮದುವೆ ಮಾಡ್ಕೋಬೇಕಾದ್ರೆ ಏಕಾಸಿ ದ್ವಾಸಿ ಮುಹೂರ್ತ ಎಲ್ಲ ನೋಡ್ಕೊಂಡು ಮದುವೆ ಮಾಡ್ಕೊಂತಾರ, ಆಗ್ತಾ ಇಲ್ವಾ? ಆದ್ರೆ ಅಲ್ಲಿ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ. ಗಂಡು ಹೆಣ್ಣು ಮಧ್ಯೆ ಜಗಳ ಬಂದಾಗ ಗಂಡು ಅನ್ಸ್ಕೊಂಡು ಪ್ರಾಣಿ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ರೆ ನಂತರ 50 ವರ್ಷ ಸಂಸಾರ ಮಾಡ್ಬೋದು. ಹುಡುಗಿ ಬರ್ಲಿ. ಅವ್ರ ಅಮ್ಮನೂ ಬರ್ಲಿ. ಹುಡುಗನ್ಗೆ 10 ಲಕ್ಷ ಸೈಟು ಸೇರ್ಸಿ ಹೇಳಿ. ಸೈಟ್ ಕೇಳಿದ್ವಲ್ಲ, ಅದ್ರ ಬಗ್ಗೆ ಏನು ಮಾತುಕತೆನೇ ಆಗ್ಲಿಲ್ಲ. ಮಾತಾಡ್ರಿ. ನೋಡಮ್ಮ ಭವ್ಯ, ಪದ್ದುಗೆ ಸ್ವಲ್ಪ ದುಡ್ಡು ಕೊಟ್ಟು ನಿನಗೂ ಪದ್ದುಗೂ ಮದುವೆ ಮಾಡಿಸ್ತೀವಿ. ಮದುವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಈ ಮನೆಯಲ್ಲಿ ಇರಬಾರ್ದು, ಒಬ್ಬಳೇ ಇರ್ಬೇಕು. ಒಪ್ಗೆನಾ? ಆಯ್ತು ಅಂಕಲ್. ಮದುವೆ ಆದ್ಮೇಲೆ ನೀವಿಬ್ರು ಬೇರೆ ಮನೇಲೇ ಇರ್ಬೇಕು. ಇದಕ್ಕೆ ಒಪ್ಗೆನಾ? ಆಯ್ತು ಅಂಕಲ್. ಹಾಗಾದ್ರೆ ಈ ಮದುವೆಗೆ ನಂದು ಒಪ್ಪಿಗೆ. ಹಣ ಬದಲಾಯಿಸ್ಬಿಡಪ್ಪ. ಈ ಮನೇಲಿ ಯಾರ್ತ ಮದುವೆ ನಡೀತಾರ ಹಂಗಿದೆ? ಏನಿದು ಆಶ್ಚರ್ಯ, ಇಬ್ರು ಒಂದೇ ತರ ಇದಾರಲ್ಲ. ಜಾಜಿ ಅವ್ರೆ, ಏನಿದೆ ಅನ್ಯಾಯ? ನಂತರನೇ ಇರೋ ಯಾರೋ ಒಬ್ನಿಗೆ ನೀವು ಮದುವೆ ಮಾಡಿಸ್ತಾ ಇದ್ದೀರಾ? ಅಂದ್ರೆ ಪದ್ದು ಇವನಲ್ವಾ? ಪದ್ದು ನಾನೇ ಇಲ್ಲೇ ಇದ್ದೀನಲ್ಲ. ಲೇ, ನೀನೇ ಪದ್ದು ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಸಾಧುರಂಗ, ಹಳ್ಳಿಲಿ ಕುರಿ ಕಾಯ್ತಿದ್ದವನ್ನ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಬಂದ್ಯಲ್ಲ, ಅದು ನಾನೇ ಕಣೋ. ಮತ್ತೆ ಏನು ಮಕ ನೋಡ್ತಿದ್ಯಲ್ಲ, ನೀನಾದ್ರೂ ಸ್ವಲ್ಪ ಮಾತಾಡು. ವಿಟ್ಲ ನಾನು ಕಣೋ, ನಿನ್ನ ಆಪ್ತ ಮಿತ್ರ ಪದ್ದು. ಬಿಟ್ಟೇನು ಕುಚ್ಚಿಕ್ಕು. ನೀನ್ ಪದ್ದು ಹೋದ್ರೆ ಇವ್ನ ಯಾರು? ಒಂದ್ ದಿವಸನೇ ಹೇಳಿದ್ದಲ್ಲ, ನಾನು ಸಿದ್ದಪ್ಪ ಫ್ಯಾನು. ನೀನ್ ಈ ಮನೆಯವನಲ್ಲ, ಅನಾಥ ಅಂತ ಆಯ್ತು. ಓಕೆ, ಈ ವಿಷಯ ನಮಗೂ ಗೊತ್ತಿರ್ಲಿಲ್ಲ. ನಾವ್ ಇವನ್ನ ಪದ್ದು ಅನ್ಕೊಂಡು ಮದ್ವೆಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ವಿ. ಇವ್ನ್ ಪದ್ದು ಅಲ್ಲ ಸಿದ್ದು ಅಂತ ಗೊತ್ತಾದ್ಮೇಲೆ ನಾವ್ ಯಾಕೆ ಇವ್ನ್ ಮದ್ವೆ ಮಾಡ್ಬೇಕು? ನೋಡಿ ಅಮ್ಮ, ಈಗ ಆ ಮಾತೆಲ್ಲ ಬೇಡ. ಮದುವೆಗೆ ಮುಂಚೆ ನೀವು ಅವನ ಬಗ್ಗೆ ವಿಚಾರಿಸ್ಕೋಬೇಕಾಗಿತ್ತು. ಆಗ ಮಾಡದೇ ಇದ್ದಿದ್ದು ನಿಮ್ದೇ ತಪ್ಪು. 10 ಲಕ್ಷ ಒಂದು ಸೈಟ್ ಕೊಟ್ಟು ಮದ್ವೆ ಮಾಡ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಡೀ ಫ್ಯಾಮಿಲಿ ಮೇಲೆ ಚೀಟಿಂಗ್ ಕೇಸ್ ಹಾಕ್ಬೇಕಾಗತ್ತೆ.